ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 8ನೇ ತರಗತಿ ದ್ವಿತೀಯ ಭಾಷೆ ಇಂಗ್ಲೀಷ್ನಲ್ಲಿ ಸೆಕೆಂಡ್ ಫಾರ್ಮೇಟಿವ್ ಅಸೆಸ್ಮೆಂಟ್ FA2 ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಇದು ಆಗಸ್ಟ್ನಲ್ಲಿ ನಡೀತಕ್ಕಂಥ ಪರೀಕ್ಷೆ 20 ಅಂಕಗಳ ಪ್ರಶ್ನೆ ಪತ್ರಿಕೆ ಇದೆ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇತ್ತು ಅಂತ ಹೇಳ್ತಾ ಇದೇ ಥರನಾಗಿರ್ತಕ್ಕಂಥ ಎಲ್ಲ ವಿಷಯಗಳಲ್ಲಿ ಕೂಡ ಕ್ವಶನ್ ಪೇಪರ್ಸ್ಗಳನ್ನ ಅವೈಲೇಬಲ್ ಮಾಡ್ತಾರೆ. ಸೊ PDF ಬೇಕಾದರೆ ನೀವುಗಳು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡಬೇಕಾಗ್ತದೆ. ಫ್ರೀಯಾಗಿ PDF ಶೇರ್ ಮಾಡೋದಿಲ್ಲ. ಓಕೆ, ಸೊ ಕ್ವಶನ್ ಪೇಪರ್ ನೋಡ್ಕೊಂಡು ಬನ್ನಿ. ಸೊ ಟೋಟಲ್ ಆಗಸ್ಟ್ದು 15% ಸಿಲೆಬಸ್ ಮುಗಿಸ್ಬೇಕು. ಇಲ್ಲಿ ಮೂರನೇದು ಜಮೈಕನ್ ಫ್ರಾಗ್ಮೆಂಟು ಮತ್ತು ಥರ್ಡ್ ಪೋಯಟ್ರಿ ನೋಮೆನ್ ಆರ್ ಫಾರನ್ ಎರಡನ್ನು ಕೂಡ ತೆಗೆದುಕೊಂಡಿದ್ದೀವಿ. ಜಮೈಕನ್ ಫ್ರಾಗ್ಮೆಂಟಿಂದ 9 ಅಂಕ 6 ಪ್ರಶ್ನೆ, ನೋಮೆನ್ ಆರ್ ಫಾರನ್ದಿಂದ ಏನು ಮಾಡಿದ್ದೀವಿ 11 ಅಂಕ 6 ಪ್ರಶ್ನೆ, ಒಟ್ಟು 20 ಅಂಕ 12 ಪ್ರಶ್ನೆಗಳನ್ನು ಎಲ್ಲವುಗಳು ಕೂಡ LBIದಿಂದನೇ ತೆಗೆದುಕೊಂಡಿರ್ತಕ್ಕಂಥ ಪ್ರಶ್ನೆಗಳು. ಓಕೆ, ಆಬ್ಜೆಕ್ಟಿವ್ಸ್ ವೈಸ್ ವೇಟೇಜ್ ನೋಡ್ಕೊಂಡು ಬರೋದಾದರೆ ನಾಲೆಜ್ಗೆ 6 ಇದೆ, ಕಾಂಪ್ರಿಹೆನ್ಷನ್ಗೆ 10, ಅಪ್ಲಿಕೇಶನ್ಗೆ 4, ಟೋಟಲಿ 20 ಮಾರ್ಕ್. ಇನ್ನು ಟೈಪ್ಸ್ ಆಫ್ ಕ್ವಶನ್ಸ್ಗಳನ್ನ ನೋಡೋದಾದರೆ ವೆರಿ ಶಾರ್ಟ್ ಆನ್ಸರ್ ಮತ್ತು MCQಗಳು 6 ಇದ್ದಾವೆ, ಶಾರ್ಟ್ ಆನ್ಸರ್ಸ್ 10 ಇದ್ದಾವೆ, ಲಾಂಗ್ ಆನ್ಸರ್ಸ್ 4 ಇದ್ದಾವೆ, ಟೋಟಲಿ 20 ಮಾರ್ಕ್. ಇನ್ನು ಡಿಫಿಕಲ್ಟಿ ಲೆವೆಲ್ ನೋಡೋದಾದರೆ ಈಸಿ 6, ಎವರೇಜ್ 10, ಡಿಫಿಕಲ್ಟ್ 4, ಟೋಟಲಿ 20 ಮಾರ್ಕ್. ಇದಿರೋದು ಶಾರ್ಟ್ ಆಗಿರ್ತಕ್ಕಂಥ ಒಂದು ವೇಟೇಜ್. ಜಮೈಕನ್ ಫ್ರಾಗ್ಮೆಂಟ್ನಿಂದ 1 ಅಂಕದ 3, 2 ಅಂಕದ 3, 6 ಪ್ರಶ್ನೆ 9 ಅಂಕ. ನೋಮೆನ್ ಆರ್ ಫಾರೆನ್ ಪದ್ಯಪಾಠದಿಂದ 1 ಅಂಕದ 3, 2 ಅಂಕದ 2, 4 ಅಂಕದ 1, 6 ಪ್ರಶ್ನೆ 11 ಅಂಕಗಳು ಏನಾಗಿದ್ದಾವಪ್ಪ ಅಂತಂದರೆ ಇದ್ದಾವೆ. ಓಕೆನಾ. ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಇದರಲ್ಲಿ ಒಟ್ಟು ಪ್ರಶ್ನೆ ಪತ್ರಿಕೆಗಳನ್ನು ನಾವು ಬಳಕೆ ಮಾಡಿರೋದು 1 ಮಾರ್ಕರ್ದು 6 ಇದ್ದಾವೆ, 2 ಮಾರ್ಕರ್ದು 5, 4 ಮಾರ್ಕರ್ 1, 12 ಪ್ರಶ್ನೆಗಳನ್ನು 20 ಅಂಕಗಳಿಗೆ ಬಳಕೆಯನ್ನು ಮಾಡಿದ್ದೀವಿ. ಒಂದು ಪೇಜಲ್ಲಿ ಕ್ವಶನ್ ಪೇಪರ್ ಸೆಟ್ ಆಗ್ತದೆ, ಅದನ್ನು ನೀವೇನು ಮಾಡ್ಬೋದು ಜೆರಾಕ್ಸಲ್ಲಿ ಯುಟಿಲೈಸೇಷನ್ಸ್ಗಳನ್ನ ಮಾಡ್ಬೋದು. ಸೊ ನಾನು ಆನ್ಸರ್ ಸೀಟೊಂದಿಗೆ ನಿಮ್ಗೆ ಏನು ಮಾಡ್ತೀನಿ ಅಂತಂದರೆ ಶೇರ್ ಮಾಡ್ತೀನಿ. ಎಸ್, ಸೆಕೆಂಡ್ ಫಾರ್ಮೇಟಿವ್ ಅಸೆಸ್ಮೆಂಟ್ FA2 ಆಗಸ್ಟ್ 2026. ಓಕೆ, ಕ್ಲಾಸ್ 8 ಸಬ್ಜೆಕ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್. ಮಾರ್ಕ್ಸ್ ಬಂದುಬಿಟ್ಟು 20, ಟೈಮ್ ಬಂದುಬಿಟ್ಟು 40 ಮಿನಿಟ್ಸ್ ಇದೆ. ಸೊ ನೋಡ್ಕೊಂಡು ಬರೋಣ ಏನಿದೆ ಅಂತ. ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು 2 ಕೊಟ್ಟಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ ಏನಪ್ಪ ಅಂದರೆ 1 ಅಂಕ, 2 ಕ್ವಶನ್ 2 ಮಾರ್ಕರ್. ಹಿ ವಾಕ್ಡ್ ಡೌನ್ ಡ್ಯಾಶ್ ರೋಡ್ ನಿಯರ್ ಕಿಂಗ್ಸ್ಟನ್ ಅಂತ ಇದೆ. ಸರಿಯಾದ ಉತ್ತರ AN, BN, C ದ D ನೋ ಆರ್ಟಿಕಲ್. ಇದು ದ ಅಂತ ಬರ್ತದೆ. ಹಿ ವಾಕ್ಡ್ ಡೌನ್ ದ ರೋಡ್ ನಿಯರ್ ಕಿಂಗ್ಸ್ಟನ್ ಅಂತ ಇದೆ. ಸೊ TH ದ ಇಸ್ ದ ರೈಟ್ ಆನ್ಸರ್. ಎರಡನೇ ಪ್ರಶ್ನೆಗೆ ಬರ್ತೀನಿ. ಚೂಸ್ ದ ಅಂಟೋನಿಮ್ ಆಫ್ ದ ವರ್ಡ್ ಪೀಸ್ ಫೌಂಡ್ ಇನ್ ದ ಥೀಮ್ ಆಫ್ ದಿ ಪೋಯಮ್. ಸೊ ಇಲ್ಲಿ ನಿಮ್ಮದು ನೀವು ಓದಿರ್ತಕ್ಕಂಥ ಪದ್ಯದಲ್ಲಿ ಪೀಸ್ಗೆ ಇರ್ತಕ್ಕಂಥ ಅಂಟೋನಿಮ್ ಕೇಳಿದ್ದಾರೆ. ಯಾವುದಪ್ಪ ಅಂತಂದರೆ ಅದು ವಿರುದ್ಧಾರ್ಥಕ ಪದ ವಾರ್ ಇಸ್ ದ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ಡೂ ಆಸ್ ಡೈರೆಕ್ಟೆಡ್ ಅಂತ ಇಲ್ಲಿ ನಾವೇನು ಮಾಡಿದ್ದೀವಿ ಅಂತಂದರೆ 2 ಪ್ರಶ್ನೆಗಳನ್ನ ಕೇಳಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಎಸ್, ದ ವೈಂಡ್ ವೀಲ್ ಡ್ಯಾಶ್ ದ ಲೀವ್ಸ್ ಅವೇ ಅಂತ ಇದೆ. ರೈಟ್ ದ ಕರೆಕ್ಟ್ ಹೋಮೋಫೋನ್ಸ್ ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಹೋಮೋಫೋನ್ಸ್ ಏನಾಗ್ತದಪ್ಪ ಅಂತಂದ್ರೆ ಅದು ಬಂದುಬಿಟ್ಟು ಬ್ಲೋ ಅಂತ ಬರ್ತದೆ. ಸೊ ಬ್ಲೋ ಇಸ್ ದ ಏನಪ್ಪ ಅಂತಂದ್ರೆ ರೈಟ್ ಆನ್ಸರ್. ಇನ್ನು ಮುಂದಿನ ಪ್ರಶ್ನೆ ಏನಿತ್ತಪ್ಪ ಅಂತಂದ್ರೆ ಪ್ರಶ್ನೆ ಸಂಖ್ಯೆ 4ರಲ್ಲಿ ಫಾರನ್ ರೈಟ್ ಕರೆಕ್ಟ್ ಏನು ಕೇಳಿದ್ದಾರೆ, ಸಿನೋಮಿನ್ ಅಂತ ಕೇಳಿದ್ದಾರೆ. ಸೊ ಇದು ಸಿನೋಮಿನ್ ಅಂತ ಬಂದಾಗ ಏನಾಗ್ತದಪ್ಪ ಅಂದ್ರೆ ಸ್ಟ್ರೇಂಜ್ ಅಂತ ಬರ್ತದೆ. ಸ್ಟ್ರೇಂಜ್ ಇಸ್ ದ ಆನ್ಸರ್. ಇನ್ನು 1 ಮಾರ್ಕರ್ದು 2 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಓಕೆ, ಸೊ ಇದಕ್ಕಿರ್ತಕ್ಕಂಥ ಫಸ್ಟ್ ಕ್ವಶನ್ ಏನತ್ತಪ್ಪ ಅಂದ್ರೆ ಪ್ರಶ್ನೆ ಸಂಖ್ಯೆ 5ರಲ್ಲಿ ವಾಟ್ ಟೈಮ್ ಆಫ್ ದ ಡೇ ಡಿಡ್ ದ ನ್ಯಾರೇಟರ್ ಗೋ ಫಾರ್ ಅ ವಾಕ್. ಸೊ ದ ಆನ್ಸರ್ ಈಸ್ ಎವ್ರಿ ಡೇ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ದ ನ್ಯಾರೇಟರ್ ಯೂಸ್ ಟು ಗೋ ಫಾರ್ ಅ ವಾಕ್ ಅಂತಕ್ಕಂಥದ್ದು ಉತ್ತರ. ಪ್ರಶ್ನೆ 6ಕ್ಕೆ ಬರೋಣ. 6 ಇತ್ತು. ವಾಟ್ ಡು ಆಲ್ ಪೀಪಲ್ ಶೇರ್ ಅಕಾರ್ಡಿಂಗ್ ಟು ದ ಪೋಯಮ್ ಅಂತ ಇದೆ. ಸೊ ದ ಆನ್ಸರ್ ಈಸ್ ದ ಸೇಮ್ ಅರ್ತ್ ಆ್ಯಂಡ್ ಹ್ಯೂಮನ್ ಇಮೋಷನ್ಸ್ ಅಂತಕ್ಕದ್ದನ್ನು ಉತ್ತರ ಬರೆದ್ರೆ 1 ಮಾರ್ಕರ್ ಕೊಡ್ತಾರೆ. ಇನ್ನು 2 ಅಂಕದ 4 ಪ್ರಶ್ನೆಗಳನ್ನ ಬಳಕೆ ಮಾಡಿದ್ದೀವಿ. ಪ್ರತಿಯೊಂದಕ್ಕೂ ಕೂಡ ನೀವೇನು ಮಾಡಬೇಕಪ್ಪ ಅಂದರೆ 2ರಿಂದ 3 ಸಾಲುಗಳಲ್ಲಿ ಉತ್ತರಗಳನ್ನ ನೀವೇನು ಮಾಡಬೇಕು ಕೊಡಬೇಕು. ಪ್ರಶ್ನೆ ಇತ್ತು ವಾಟ್ ಡಿಡ್ ದ ನರೇಟರ್ ಸಿ ಆನ್ ಈಸ್ ವೇ ಹೋಮ್ ದ ಫಸ್ಟ್ ಡೇ. ಆನ್ಸರ್ ದ ನರೇಟರ್ ಸಾ 2 little boys playing in a yard, one brown and one white. The brown boy was giving orders and the white boy was obeying him ಅಂತ ಬರೆದ್ರೆ ನಿಮಗೆ 2 ಮಾರ್ಕರ್ ಕೊಡ್ತಾರೆ. ಓಕೆನಾ. ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ. ಸೊ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಿ. 8ನೇ ಪಾಠಕ್ಕೆ ಬರ್ತೀನಿ. ವೈ ಡಿಡ್ ದ ನೆರೇಟರ್ ಫೀಲ್ ಡಿಸ್ಟರ್ಬ್ಡ್ ಆಫ್ಟರ್ ಸೀಯಿಂಗ್ ದ ಬಾಯ್ಸ್ ಪ್ಲೇ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ದ ನೆರೇಟರ್ ವಾಸ್ ಡಿಸ್ಟರ್ಬ್ಡ್ ಬಿಕಾಸ್ ಹಿ ಥಾಟ್ ಇಟ್ ವಾಸ್ ಅನ್ಯೂಸ್ವಲ್
ಫಾರ್ ಅ ವೈಟ್ ಬಾಯ್ ಟು ಒಬೇ ಅ ಬ್ಲ್ಯಾಕ್ ಬಾಯ್ ವಿಚ್ ವೆಂಟ್ ಅಗೇನಿಸ್ಟ್ ಅ ಕಾಮನ್ ಸೋಷಿಯಲ್ ವ್ಯೂಸ್ ಆಫ್ ದ್ಯಾಟ್ ಟೈಮ್ ಅಂತ ಬರೆದ್ರೆ ಸಾಕು. ಇನ್ನು 9ನೇ ಪ್ರಶ್ನೆ, ವೈ ಡಸ್ ದ ಪೋಯೆಟ್ ಡಿಸ್ಕರೇಜ್ ದ ವಾರ್ ಆ್ಯಂಡ್ ಹರ್ಟರ್ಡ್ ಅಂತ ಕೇಳಿದ್ದಾರೆ. ಹರ್ಟರ್ಡ್ ಇಲ್ಲಿ ವಾರ್ ಹಾರ್ಮ್ಸ್ ಎವ್ರಿ ಒನ್ ಇನ್ಕ್ಲೂಡಿಂಗ್ ವಿ ಆ್ಯಂಡ್ ಹರ್ಟರ್ಡ್ ಡಿವೈಡ್ಸ್ ಪೀಪಲ್ ಹೂ ಆರ್ ಎಸೆನ್ಷಿಯಲಿ ದ ಸೇಮ್ ಅಂತಕ್ಕಂಥ ಬರೆದ್ರೆ ನಿಮ್ಮ ಆನ್ಸರ್ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಬರ್ತದೆ. ಇನ್ನು ಮುಂದಿನ ಪ್ರಶ್ನೆಗೆ ಬರೋಣ. ಪ್ರಶ್ನೆ ಸಂಖ್ಯೆ 10, ಹೌ ಡು ಯು ವಿಲ್ ಥಿಂಕ್ ವಿ ಆರ್ ಆಲ್ ಟ್ರೀಟೆಡ್ ಅಲೈಕ್ ಬೈ ನೇಚರ್ ಅಂತ ಕೊಟ್ಟಿದ್ದಾರೆ. ಓಕೆನಾ. ಉತ್ತರ, ನೇಚರ್ ಹ್ಯಾಸ್ ಗಿವನ್ ದ ಸೇಮ್ ಫಿಸಿಕಲ್ ಫೀಚರ್ಸ್ ಆ್ಯಂಡ್ ಮೆಂಟಲ್ ಅಬಿಲಿಟೀಸ್ ಫಾರ್ ಆಲ್ ದ ಪೀಪಲ್ ಲಿವಿಂಗ್ ಆನ್ ಅರ್ತ್. It has provided all the natural resources like sun, air and water to the people. People work hard to cultivate lands and produce food in all parts of the world. In which and every part of the earth people lead a common life. There is no discrimination in nature ಅಂತಕ್ಕಂಥದ್ದನ್ನು ಕೀವರ್ಡ್ಸ್ಗಳನ್ನು ಹಾಕಬೇಕು. ಇನ್ನು ಒಂದು ಆರ್ ಸಿ ಇದೆ, ಎಕ್ಸ್ಟ್ರಾಕ್ಟ್ ಕೊಟ್ಟಿದ್ದೀವಿ 2 ಮಾರ್ಕರ್ಗೆ. ಸೊ ಸೆಂಟೆನ್ಸ್ ಏನಿದೆ ನೋಡಿ. ಎಸ್, 2 little boys, one black and one white, were playing on the pavement ಅಂತ ಕೇಳಿದ್ದಾರೆ. ಓಕೆನಾ. ಪ್ರಶ್ನೆ ಏನಿತ್ತು, ವಾಟ್ ವೇರ್ ದ ಕಲರ್ಸ್ ಆಫ್ ದ ಬಾಯ್ಸ್ ಕೇಳಿದ್ದಾರೆ. ಒನ್ ವಾಸ್ ಬ್ಲ್ಯಾಕ್ ಆ್ಯಂಡ್ ದ ಅದರ್ ವಾಸ್ ವೈಟ್. ವೇರ್ ದೇ ಪ್ಲೇಯಿಂಗ್ ಅಂತ ಕೇಳಿದ್ದಾರೆ. ಆನ್ ದ ಪವಿಮೆಂಟ್ ಅಂತಕ್ಕಂಥದ್ದನ್ನು ನೀವು ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಇದು ಈಸಿಯಾಗಿರ್ತಕ್ಕಂಥದ್ದೇ ಇತ್ತು. ಲಾಸ್ಟ್ 4 ಅಂಕಕ್ಕೆ ನಾವು ಪದ್ಯದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ, ಬ್ರೀಫ್ಲಿ ಡಿಸ್ಕ್ರೈಬ್ ಹೌ ಅ ವಾರ್ ಸ್ಪಾಯ್ಲ್ಸ್ ಎವ್ರಿಥಿಂಗ್ ಅಂತ ಕೇಳಿದ್ದಾರೆ. ಎಸ್, ಆನ್ಸರ್ ಈಸ್ ಪೀಪಲ್ ಲಿವಿಂಗ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಅರ್ತ್ ಹ್ಯಾವ್ ಐಸೋಲೇಟೆಡ್ ದೆಮ್ಸೆಲ್ಸ್ ಆನ್ ದ ಬೇಸಿಸ್ ಆಫ್ ಕಲರ್, ರೇಸ್, ಕ್ರೀಡ್, ಲ್ಯಾಂಗ್ವೇಜ್ ಆ್ಯಂಡ್ ಕಂಟ್ರಿ. ಥ್ರೋ ದೇ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್, ಬೇಸಿಕಲಿ ದೇ wage war against one another in the name of race, religion and other factors. Each country wants to establish supremacy over the others. As a result, there is a mass destruction with the use of modern weaponry. Lack of people are killed. Their homes, fertile lands are reduced to ashes. If we recall the devastating effects of the Second World War, we can realize that war brings a lot of misery to the people ಅಂತಕ್ಕಂಥ ಪಾಯಿಂಟ್ಸು ಇತ್ತು. ಇಷ್ಟಿತ್ತು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ. ಸೊ ನಾನು ಮತ್ತೆ ಸಿಗ್ತೀನಿ. ಪ್ರತಿ ವಿಷಯದಲ್ಲಿ ನಿಮಗೆ 2 to 3 ಕ್ವಶನ್ ಪೇಪರ್ ಸಿಗ್ತವೆ. ಮತ್ತು ಪಾಠದ ಪ್ರಶ್ನೋತ್ತರಗಳನ್ನ ಆಲ್ರೆಡಿ ನಾವು ಪೋಸ್ಟ್ ಮಾಡಿದ್ದೀವಿ. ಓಕೆ, ಸೊ ನೀವು ಖಂಡಿತವಾಗಿ ಪಾಠದ ಪ್ರಶ್ನೋತ್ತರಗಳನ್ನ ನೋಡಿದರೆ ಇನ್ನಷ್ಟು ಪರ್ಫೆಕ್ಟ್ ಆಗ್ತದೆ ಅಂತ ಮಾತನ್ನು ಹೇಳ್ತಾ, ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಮಾಡಿದರೆ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ನಮಗೂ ಕೂಡ ಮೋಟಿವೇಶನ್ ಸಿಗ್ತದೆ ಅಂತ ಹೇಳ್ತಾ ಇಲ್ಲಿವರೆಗೆ ವಿಡಿಯೋ ವಾಚ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ಔಟ್ ಮಾಡಿ, ಅಲ್ಲಿ ಎಲ್ಲ ವಿಡಿಯೋಗಳ ಲಿಂಕನ್ನು ನಾವು ನಿಮಗಾಗಿ ಪೇಸ್ಟ್ ಮಾಡಿದ್ದೀವಿ. ಸೊ ಖಂಡಿತವಾಗಿ ಅವುಗಳನ್ನು ಯುಟಿಲೈಸ್ ಮಾಡಿಕೊಡ್ರಿ ಅಂತ ಹೇಳ್ತಾ ಸಿಗುವ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.